ರೀ ಎದ್ದೇನ್ರಿ? ಏಟೊತ್ತು ಗಂಟೆ ಎದ್ದೇಳ್ತಿದ್ದೀರಿ ಇವತ್ತು? ಎದ್ದೇಳ್ರಿ ಬಿರ್ನಿಯಾ. ಏನಾದರೂ ಕೆಲಸ ಕಾರ್ಯ ಇದ್ದಾಗಲೇ ಇವ್ರಿಗೆ ನಿದ್ದೆ ಬಂದ್ಬಿಡ್ತದೆ ಹಿಂಗೆ. ಅರ್ಧ ನಾಟಕನೇ ಆಡ್ತಾರೆ ಕೊಡ್ಸೋದಾಯ್ತದಲ್ಲ ಅಂತ. ಇವತ್ತು ಬಿಟ್ಟೆನಾ ನಾನು ವಾಷಿಂಗ್ ಮಿಷಿನ್ ಕೊಡ್ಸೋ ತನಕವ. ಇದೇನಲೇ ಪಾರ್ವತಿ, ಬೆಳಿಗ್ಗೆನೇ ಯಾಕೆ ಹಿಂಗೆ ಬಡ್ಕೊತಾ ಇದ್ದೀ? ಏನಾಯ್ತು? ಅದಕ್ಕೆ ಬೆಳಿಗ್ಗೆ ಹೇಳ್ಸಿದ್ದೀನಿ ನನ್ನ. ಬೆಳಗ್ಗೆನೇ ಹೇಳ್ಸಿವ್ ನಿಮ್ಮನ್ನ. ಟೈಮ್ ಎಷ್ಟಾಯ್ತು ಅಂತ ನೋಡಿದ್ದೀರಾ? ಆಗಲೇ 10:30 ಟೈಮು. ಓಹೋ, ಇವತ್ತು ವಾಷಿಂಗ್ ಮಿಷಿನ್ ತಂದು ಕೊಡ್ತೀನಿ ಅಂತ ಹೇಳಿರ್ಲಿಲ್ವಾ ನೀವು? ಹಿಂಗೆ ಮಲ್ಕೊಬಿಟ್ಟಿದ್ದೀರಲ್ಲ ಏಕೆ? ಓ, ಇವತ್ತು ವಾಷಿಂಗ್ ಮಿಷಿನ್ ತತ್ತೀನಿ ಅಂತ ಹೇಳಿದ್ದೆ ಅಲ್ವಾ? ಆಯ್ತು ಬಿಡೆ, ತಗೊಬ್ರಮ್ಮ. ಹೋಗು ಬಿರ್ನಿಯ, ಸಿದ್ಧ ಆಗ್ಬಿಟ್ ಬಾ. ಇನ್ನೂ ಏನು ಸಿದ್ಧ ಆಗ್ಬೇಕ್ರಿ? ನಾನು ಆಗಲೇ ಸಿದ್ಧ ಆಗಿ ಬಂದೀವ್ನಿ. ನಡೀರಿ ಒಂದು ಬಾ. ಓಹೋ, ಏನು ಸ್ನೋ ಪೌಡ್ರೆಲ್ಲ ಹಾಕೊಂಡು ಸಿದ್ಧ ಆಗಿ ಬರ್ಬೇಕಂತ ಇನ್ನೂ. ವಾಷಿಂಗ್ ಮಿಷಿನ್ ಬಿರ್ನಿಯ ತಗೊಬರಮ್ಮ ಅಂತಂದರೆ ಇವ್ರು ಬೇರೆ. ಓಹೋ, ಒಟ್ನಲ್ಲಿ ನಿನ್ಗೆ ಇವತ್ತು ವಾಷಿಂಗ್ ಮಿಷಿನ್ ತಂದ್ಬಿಡ್ಬೇಕು ಆಟೆ ಅಲ್ವಾ? ಮುಖ ತೊಳಿತಿದ್ರು, ಸ್ನಾನ ಮಾಡ್ತಿದ್ರು ನೀನು ವಾಷಿಂಗ್ ಮಿಷಿನ್ ಒಂದು ತಂದ್ಬಿಟ್ರೆ ಸಾಕು ನಿಂಗೆ. ಯಾಕ್ರಿ ಹಂಗಂತೀರಾ? ನಾನೇನು ಮುಖ ತೊಳೆದಿಲ್ಲ. ತೊಳೆದು ಆಗಲೇ ಬ್ರೆಸ್ ಗೀಸ್ ಎಲ್ಲ ಮಾಡ್ಕೊಂಡು ಸಿದ್ಧಾಗಿವ್ನಿ. ಬನ್ನಿ ಒಂಡುಮ. ಬಿರ್ನಿ ಹೋಗ್ಬಿಟ್ಟು ತಂದ್ಬಿಡುಮ ಬನ್ನಿರಿ. ಆಮೇಲೆ ರಾತ್ರಿ ತಂದರೆ ಯಾರು ನೋಡೋಕ್ಕಿಲ್ಲ ಕಣ್ರಿ, ಗೊತ್ತೇ ಆಗೋಕ್ಕಿಲ್ಲ ಆಮೇಲೆ ಜನಕ್ಕೆ ನಾವು ತಂದೀವಿ ಅಂತ. ಒತ್ತಿನಿದ್ದಂಗೆ ತಂದರೆ ಎಲ್ಲರೂ ನೋಡ್ತಾರೆ. ಓಹೋ, ಒಟ್ನಲ್ಲಿ ನಿನಗೆ ವಾಷಿಂಗ್ ಮಿಷಿನ್ ತರೋದೆಲ್ಲ ಮುಖ್ಯ, ಜನರುಗಳಿಗೆ ತೋರಿಸ್ಬೇಕು ಆಟೆ ಅಲ್ವೇ? ಅಯ್ಯೋ, ನೀವು ಹೇಳಿ ಸಾಕು. ನಡೀರಿ ಬಿರ್ನಿ ಹೋಗಿ ತಗೊಬರುಮ. ಆಮೇಲೆ ಅದು ಏನು ಬೇಕೋ ಅದು ನೀವು ಹೇಳ್ತಿರೋರಂತೆ. ನಡೀರಿ. ಓ ಯಜಮಾನ್ರೆ, ಬನ್ನಿ. ಏನು ಬೇಕು? ವಾಷಿಂಗ್ ಮಿಷಿನ್ ಬೇಕೋ, ಫ್ರಿಡ್ಜ್ ಬೇಕೋ, ಟಿ ವಿ ಬೇಕೋ, ಏನು ಬೇಕು? ಅಯ್ಯೋ, ನನ್ನ ಹೆಂಡ್ರಿಗೆ ಅದೇನೋ ವಾಷಿಂಗ್ ಮಿಷಿನು ಬಟ್ಟೆ ಹೋಗಿತ್ತಾರಲ್ಲಪ್ಪ ಮಿಷಿನು, ಅದು ಬೇಕಂತೆ ಕಣಪ್ಪ. ನೋಡು, ಅಯ್ಯೋ ತೋರಿಸೋದು ಎಲ್ಲಿದ್ದದು ಅಂತ. ಅಯ್ಯೋ, ನೀನು ಬೇರೆ ಆ ಫ್ರಿಡ್ಜು ಅದೇನೋ ಟಿ ವಿ ಅವೆಲ್ಲ ಹೇಳ್ಬಿಡಕಣಪ್ಪ. ಆಮೇಲೆ ಅದನ್ನೂ ಬೇಕು ಅಂತ ಆಟ ಹಿಡ್ಕೊಂಡು ಕುತ್ಕೊಬಿಡ್ತಲ್ಲ ಇವ್ಳು ಇಲ್ಲೆಯಾ. ಫಸ್ಟು ಆ ಬಟ್ಟೆ ಹೋಗಿ ಮಿಷಿನ್ ತೋರಿಸು ಸಾಕು. ಸರಿ ಯಜಮಾನ್ರೆ, ಆಯಿತು ತೋರಿಸ್ತೀನಿ. ನಿಮಗೆ ಯಾವ ಥರದ್ದು ಬೇಕು? ಅಂದರೆ ಮೇಲ್ಗಡೆಯಿಂದ ಬಟ್ಟೆ ಹಾಕೋದು ಬೇಕಾ, ಇಲ್ಲ ಕೆಳಗಡೆಯಿಂದ ಬಟ್ಟೆ ಹಾಕೋದು ಬೇಕಾ? ಇವನು ಅದರಲ್ಲೂ ಮೇಲ್ಗಡೆಯಿಂದ ಕೆಳಗಡೆಯಿಂದ ಬಟ್ಟೆ ಹಾಕೋದಿರ್ತದಾ? ಅದು ಹೆಂಗಿರ್ತದೆ? ಇಲ್ಲಿ ನೋಡಿ ಅಮ್ಮ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇವೆಲ್ಲನೂ ಮೇಲ್ಗಡೆಯಿಂದ ಬಟ್ಟೆ ಹಾಕೋವಿದ್ದಾವೆ ಇವು. ಇವಕ್ಕೆ ಒಂದು 25-30 ಸಾವಿರ ಆಯ್ತವೆ. ಇನ್ನು ಮಧ್ಯದಲ್ಲಿ ಒಂದು ಗುಂಡಿ ಥರ ಇರ್ತದೆ, ಅದು ಆ ಕಡೆಗೆ ಐತೆ, ಅಲ್ಲಿ ತೋರಿಸ್ತೀನಿ. ಅವು ಬೇಕಂದರೆ ಒಂದು 50 ಸಾವಿರ ಆಯ್ತದೆ. 45-50 ಸಾವಿರಕ್ಕೆ ಸಿಗ್ತದೆ ಅವು. ಅವು ಮಧ್ಯದಿಂದ ಬಟ್ಟೆ ಹಾಕೋದು. ಅದ್ಯಾಕಪ್ಪ ಮಧ್ಯದಿಂದ ಬಟ್ಟೆ ಹಾಕೋದಕ್ಕೆ ಅಷ್ಟೊಂದು ರೇಟ್ ಹೇಳ್ತಿದ್ಯಾ? ಇದು ಮೇಲ್ಗಡೆಯಿಂದ ಹಾಕೋದಕ್ಕೆ ಕಡಿಮೆ ಹೇಳ್ತಿದ್ಯಲ್ಲ, ಅದಕ್ಕೆ? ಯಜಮಾನ್ರೆ, ಅದರಲ್ಲಿ ಬೇರೆ ಬೇರೆ ಫ್ಯೂಚರ್ಸ್ ಇರ್ತದೆ ಯಜಮಾನ್ರೆ, ಅದಕ್ಕೆ ಇದರಲ್ಲಿ ನಿಮಗೆ ಅನುಕೂಲ ಆಗೋಂಥದ್ದು ಅಂದರೆ ಮೇಲ್ಗಡೆಯಿಂದ ಬಟ್ಟೆ ಹಾಕೋದೇ ಅನುಕೂಲ ಆಯ್ತದೆ. ನೀವು ಸುಮ್ಮನೆ ಆಟೊಂದು ರೇಟಿನ ತಗೊಂಡೋಗಿ ಒಂದೊಂದು ಸರಿ ಯಾಕೆ ಕೆಟ್ಟೋಯ್ತದೆ, ಅದು ಇದು ಆಯ್ತದೆ, ಯಾಕೆ ಬೇಕು ಇದೇ ತಗೊಂಡೋಗಿ. ಇದರಲ್ಲಾದರೆ ನೀವು ಒಂದು ಸರಿ ಬಟ್ಟೆ ಗಿಟ್ಟೆ ಏನಾದರೂ ಹಾಕಿದ್ರೆ, ಏನಾದರೂ ಮರ್ತೋದ್ರೆ ಇನ್ನೊಂದು ಸರಿ ಬಟ್ಟೆ ಹಾಕ್ಕೋಬೋದು ತೆಗೆದು. ಅದರಲ್ಲಿ ತೆಗಿಯೋಕ್ಕಾಗಕ್ಕಿಲ್ಲ. ಒಂದು ಸರಿ ಡೋರು ಲಾಕ್ ಆದರೆ ಅಲ್ಲೇ ಲಾಕ್ ಆತೆಯ. ಆಮೇಲೆ ನಿಮ್ಮ ಮನೇಲಿ ನೆಲ್ಲಿ ವ್ಯವಸ್ಥೆ ಎಲ್ಲ ಐತೆ? ಎಲ್ಲಿಂದ ಬರ್ತದೆ ನೀರು? ಟ್ಯಾಂಕ್ ಆಯ್ತಾ? ಟ್ಯಾಂಕು ಗಿಂಕು ಎಲ್ಲ ಇಲ್ಲ ಕಣಪ್ಪ. ನೆಲ್ಲಿಲಿ ಬರ್ತದೆ ನೀರು, ಅದೇ ಬಿಡ್ತಾರಲ್ಲ ದಿನ ನೆಲ್ಲಿ ಮೀಟ್ರ್ನಲ್ಲಿ, ಅದ್ರಲ್ಲಿ ಬರ್ತದೆ ಕಣಪ್ಪ ಅದೇ. ಓ ಹೌದೇ, ಹಂಗಾರೆ ಇದನ್ನೇ ತಗೊಂಡೋಗ್ಬೇಕು ನೀವು. ಪೈಪ್ನ ಬಚ್ಚಲ ಮನೆಗೆ ಇಟ್ಬಿಟ್ಟು ನೀರು ಕನೆಕ್ಷನ್ ಕೊಡಬೇಕಲ್ಲ, ಹೆಂಗೆ ಕೊಟ್ಟಿರಿ? ಓ, ನೀರು ಬೇರೆ ಕನೆಕ್ಷನ್ ಕೊಡಬೇಕಾ? ಲೇ ಪಾರ್ವತಿ, ನೋಡು, ನಾನು ಹೇಳಿದ ಮಾತನ್ನೇ ಕೇಳೋಕ್ಕಿಲ್ಲ ಅಂತೀಯ ನೀನು. ಸೊ ಎಲ್ಲಿಂದ ತರದ್ಲೆ ಈಗ ನೀರು ಕನೆಕ್ಷನ್ ಕೊಡಬೇಕಂತೆ? ಪೈಪ್ನ ಬಚ್ಚಲ ಮನೇಲಿ ಇಡಬೇಕಂತೆ, ಅವೆಲ್ಲ ಬೇಕೆಂದೆ ನಿನಗೆ? ಸುಮ್ಮನೆ ಕೆಳತ ಹೋಗಿ ಬಟ್ಟೆ ತೊಳ್ಕೊಬಾರ್ಲೆ ಅಂದರೆ ಕೇಳೋಕ್ಕಿಲ್ಲ ನೀನು ನನ್ನ ಮಾತನ್ನ. ರೀ, ಬೇರೆಯವರೆಲ್ಲ ಹೆಂಗೆ ಮಾಡ್ತಿದ್ದಾರೋ? ಅಣ್ಣ ಅದೇನೋ ನಾವೇ ನೀರು ಹಾಕೋಬೋದಂತೆ, ಆಮೇಲೆ ಬಸ್ರ ಮನೇಲಿ ಪೈಪ್ ಇಟ್ಟರೆ ಅದೇ ಹೋಯ್ತದಂತಲ್ಲಣ್ಣ. ಆ ಥರದ ಮೆಸಿನೇ ತೋರ್ಸೋಣ. ನೀರು ನಾವೇ ಬಿಂದಿಗೆಯಲ್ಲಿ ಸುರ್ಕೋಬೋದಂತಲ್ಲಣ್ಣ, ಆ ಥರ ತೋರಿಸು. ಅದೇ ನಾನು ಹೇಳ್ತಾ ಇರೋದು ಕಣಕ್ಕ, ಆ ಥರದ್ದೇ ತಗೋಬೇಕು ನೀವು. ಈಗ ಇದು ಫ್ರಂಟ್ ಲೋಡು ಅದು ಇದು ತಗೊಂಡ್ರೆ ಆಗೋಕ್ಕಿಲ್ಲ ನಿಮಗೆ, ಅದನ್ನೇ ತಗೊಳ್ಳೋರಂತೆ ಅಲ್ವಾ? ಅದೇ ಕೊಡಪ್ಪ. ಎಷ್ಟಾದದು ಅದಕ್ಕೆ? ಹಣ 30 ಸಾವಿರ ಆಯ್ತದೆ ಕಣಣ್ಣ. ಆದರೆ ಡಿಸ್ಕೌಂಟು ಅಂತ ಇವಾಗ ಗೌರಿ ಹಬ್ಬ ಅಲ್ವೇನಣ್ಣ, ಅದಕ್ಕೆ ಡಿಸ್ಕೌಂಟ್ ಐತೆ ಕಣಣ್ಣ. ಒಂದು 25-26ಕ್ಕೆ ಹಾಕ್ಸ್ಕೊಡ್ತೀನಿ ಬನ್ನಿ. ಆಮೇಲೆ ನಮ್ಮಲ್ಲಿ ಅದು ಇದು ಗಿಫ್ಟ್ ಎಲ್ಲ ಇಟ್ಟಿದ್ದೀವಿ ಕಣಣ್ಣ. ಪಾತ್ರೆ ಸೆಟ್ಟು, ಬೌಲ್ ಸೆಟ್ಟು ಎಲ್ಲ ಇಟ್ಟಿವಿ, ಅದನ್ನೂ ಗಿಫ್ಟ್ ಅಂತ ಕೊಡ್ತೀವಿ. ಆಮೇಲೆ 1 ಲೀಟ್ರು ವಾಷಿಂಗ್ ಮಿಷಿನ್ಗೆ ಲಿಕ್ವಿಡ್ ಹಾಕ್ಬೇಕಲ್ಲಣ್ಣ, ಆ ಲಿಕ್ವಿಡ್ ಕೊಡ್ತೀವಿ ನಾವು. ಲಿಕ್ವಿಡು ಅಂದರೆ ಏನಪ್ಪ? ಅಣ್ಣ, ಸೋಪಿನ ಪುಡಿ ಹಾಕಲ್ವ ನಾವು? ಬಟ್ಟೆ ಒಗಿಬೇಕಾದ್ರೆ ನೆನ್ಸೋಕ್ಕೆ, ಅದೇ ಥರವ ಲಿಕ್ವಿಡ್ ಇರ್ತದೆ, ನೀರಂಗೆ ಇರ್ತದೆ ಅದು. ಓ, ಅದನ್ನೇ ತಗೋಬೇಕೇನಪ್ಪ ನಾವು ಪ್ರತಿ ಸತಿಯಾ? ಹ್ಞೂ ಕಣಣ್ಣ, ಅದನ್ನೇ ತಗೋಬೇಕು ನೀವು ಪ್ರತಿ ಸತಿಯ. ಇಲ್ಲಾಂದರೆ ವಾಷಿಂಗ್ ಮಿಷಿನ್ ಹಾಳಾಗೋಯ್ತದೆ, ಸುಮ್ಮನೆ ತಗೊಂಡು ವೇಸ್ಟ್ ಆಯ್ತದೆ ಕಣಣ್ಣ.
ತಗೊಂಡಾಯ್ತು ಬಿಡ್ರಿ. ಈಗ ಇದಕ್ಕೆ ಪುಡಿಗೆ ದುಡ್ಡು ಹಾಕಕ್ಕಿಲ್ವಾ? ಅದ್ರ ಬದಲಿಗೆ ಇದೆ ಏನೋ ನೀರಂಗೆ ಇರ್ತದಂತಲ್ಲ, ಅದನ್ನೇ ತಗೊಳ್ಳಿ ಸುಮ್ಮನೆ ರೀ. ಚೆನ್ನಾಗಿರೋದು ಬೇಡವಾ ವಾಷಿಂಗ್ ಮಿಷಿನ್ ನಮ್ಮದು? ಅಯ್ಯೋ ಇನ್ನೇನೇನು ತಂದಿಯೋ ಏನೋ ಕಣವ ನೀನು, ಗೊತ್ತಿಲ್ಲ. ಆಯಿತು ಕಣಪ್ಪ, ಅದೇ ತೋರಿಸೋತಾಗ ಅದನ್ನೇ ಕೊಡು. ಅಪ್ಪ ಆಮೇಲೆ ಚೆಂದಾಗಿರೋದೇ ಕೊಡಪ್ಪ. ಚೆಂದಾಗಿರೋ ಬಣ್ಣ ಆಗಿರಬೇಕು. ಈ ಕೆಂಪು ಬಣ್ಣ ಯಾವುದಾದ್ರು ಇದ್ರೆ ಅದನ್ನೇ ಕೊಡು. ಚೆಂದ ಕಾಣ್ತದಲ್ವಾ ಅದು? ಅಯ್ಯೋ ಅಕ್ಕ, ಇದರಲ್ಲಿ ಜಾಸ್ತಿ ಬಣ್ಣಗಳು ಬರೋದಿಲ್ಲ ಕಣಕ್ಕ. ಒಂದು ಚೆಂಪು ಅಂದ್ರಲ್ಲ, ಆ ಥರ ಮೆರೂನ್ ಕಲರ್ ಬರ್ತದೆ, ಇನ್ನೊಂದು ಬಿಳಿದು ಬರ್ತದೆ, ಇನ್ನೊಂದು ಕಪ್ಪು ಬರ್ತದೆ. ಆಟೆಯ ಮಿಸ್ಸಿನಲ್ಲೆಲ್ಲ ಜಾಸ್ತಿ ಬಣ್ಣ ಮಾಡೋಕ್ಕಿಲ್ಲ. ಹೌದಾ? ಹಂಗಾರೆ ಅದೇ ಯಾವುದೋ ಕೆಂಪುದ್ದು ಬಣ್ಣ ಥರದ್ದು ಬರ್ತದೆ ಅಂದ್ರಲ್ಲ, ಅದೇ ಕೊಡಿ. ಸರಿ ಆಯಿತು ಬಿಡ್ರಮ್ಮ, ಅದೇ ಕೊಡ್ತೀನಿ. ಹಾಂ ಅಣ್ಣ, ಇನ್ನೇನು ಪ್ಯಾಕ್ ಮಾಡ್ಸನೆ? ಕಣ್ ಮಾಡಿಸ್ಬಿಡಪ್ಪ, ಪ್ಯಾಕ್ ಮಾಡಿಸಿ. ಅದು ಏನು ದುಡ್ಡು ಆದತ್ತು ಅಂತ ಹೇಳು, ದುಡ್ಡು ಕೊಡ್ತೀನಿ ನಡಿಯಪ್ಪ. ಅಯ್ಯೋ ಇದನ್ನ ಬಿಟ್ಟಲ್ಲ ನನ್ನ ಹೆಂಡತಿ, ಮಾಡಿಸ್ಲಿಲ್ಲ ಅಂದರೆ ಆಮೇಲೆ ಹೆಂಗೆ ತಗೊಂಡು ಹೋಗೋದು ನಾವು ಊರಿಗೆ ಅದನ್ನ? ಅಣ್ಣ, ನೀವು ಟೆಂಪೋ ಮಾಡ್ಕೊಂಡು ತಗೊಂಡು ಹೋಗ್ಬೇಕಣ್ಣ. ಇಲ್ಲೇ ಎಲ್ಲಾದರೂ ಇದ್ದರೆ ನಾವು ಕಳಿಸ್ತೀವಿ ಅಣ್ಣ. ಇಲ್ಲಿ ಸಿಟಿಲಿ ಮನೇಲಿದ್ದರೆ ಕಳಿಸ್ತೀವಿ ಯಾರನ್ನಾರು ಜೊತೆಗೆ ಕಳಿಸ್ಬಿಟ್ಟು ನಾವೇ ಹಾಕಿ ಕಳಿಸ್ತೀವಿ. ಆದರೆ ಆ ಹಳ್ಳಿಗಳಿಗೆಲ್ಲ ಕೊಡೋಕ್ಕಿಲ್ಲ ಕಣಣ್ಣ, ನೀವೇ ತಗೊಂಡು ಹೋಗ್ಬೇಕು. ಅಲ್ಲ ಕಣಪ್ಪ, ಇಲ್ಲೆಯಾ ಪ್ಯಾಟೆನಾಗಾದರೆ ಅವರೇ ತಗೊಂಡು ಹೋಗ್ಬೋದು ಆಟೋ ಗೀಟಲ್ಲಿ. ಆದರೆ ನೀವು ಹಳ್ಳಿಗಳ ಕಡೆಗೆ ಕೊಡಬೇಕು ತಾನೆಯಾ? ತಂದು ಕೊಟ್ಟು ನೀವೇ ಜೋಡಿಸ್ಬಿಟ್ಟು ಹೋಗ್ಬೇಕು ತಾನೆಯಾ? ಏನಪ್ಪ ಹಿಂಗಂತೀಯಲ್ಲ ನೀನು? ಅಣ್ಣ ಏನು ಮಾಡೋದಣ್ಣ, ಹಳ್ಳಿಗಳಿಗೆ ನಮ್ಮದು ಸರ್ವಿಸ್ ಇಲ್ಲ ಕಣಣ್ಣ. ಇಲ್ಲೇ ಮಾತ್ರ ಟೌನಲ್ಲಿ ಏನಾದರೂ ಇದ್ದರೆ ಕೊಟ್ಟು ಕಳಿಸ್ತೀವಿ. ಆಮೇಲೆ ಇದು ಇನ್ಸ್ಟಾಲ್ ಮಾಡೋಕ್ಕೆ ಒಬ್ಬರು ಬರ್ತಾರೆ ಕಣಣ್ಣ. ಅವ್ರು ಬರೋಗಂಟವ ನೀವು ಬಾಕ್ಸ್ ಓಪನ್ ಮಾಡೋಕ್ಕಿಲ್ಲ. ಆಮೇಲೆ ಮಾಡಿಬಿಟ್ಟು ಆಮೇಲೆ ಏನಾದರೂ ಹಾಳ್ಗೀಲಾಗಿದ್ರೆ ಆಮೇಲೆ ನಿಮ್ಮ ಮೇಲೆ ಬರ್ತದೆ. ಏನು ಮಾಡಕ್ಕೆ ಬರ್ತಾರಪ್ಪ? ಏನು ಇನ್ಸ್ಟಾಲು ಕರೋಣ. ಹಂಗಂದ್ರೆ ಎಲ್ಲದನ್ನೂ ತೋರಿಸ್ಕೊಟ್ಬಿಟ್ಟು ಹೋಯ್ತಾರೆ. ನಿಮಗೆ ಹೆಂಗೆ ಆನ್ ಮಾಡೋದು, ಹೆಂಗೆ ಆಫ್ ಮಾಡೋದು ಅಂತೆಲ್ಲನೂ ತೋರಿಸ್ಕೊಟ್ಬಿಟ್ಟು ಹೋಯ್ತಾರೆ. ಹೌದಾ? ಸದ್ಯ ಬಿಡಪ್ಪ. ಅಯ್ಯೋ ನಾನೇನವ ನಾವೇ ಅದನ್ನೆಲ್ಲ ಮಾಡ್ಕೋಬೇಕು ಅಂದ್ಕೊಂಡಿದ್ದೆ, ನಂಗೆ ಗೊತ್ತಿಲ್ವಲ್ಲಪ್ಪ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಒಳ್ಳೇದಾಯ್ತು ಬಿಡು, ಸದ್ಯ 16 ಕಳಿಸ್ತೀರಲ್ಲ ನೀವು. ಕಣಣ್ಣ, ಅವೆಲ್ಲ ಅವೇ ಕಣಣ್ಣ. ಈಗ ನಮ್ಮ ಹತ್ರ ತಗೊಂಡ್ಮೇಲೆ ನಾವು ಅದೆಲ್ಲ ಕೊಡಲಿಲ್ಲ ಅಂದರೆ ಹೆಂಗೆ ಹೇಳು? ನಿಮ್ಗೆ ಹೆಂಗೆ ಗೊತ್ತಾಯ್ತದೆ ಅದನ್ನ ಹೆಂಗೆ ಯೂಸ್ ಮಾಡೋದು ಏನು ಅಂತ? ಈಗ ಅವ್ರು ಬಂದಮೇಲೆ ಬಟ್ಟೆ ಗಿಟ್ಟೆ ಎಲ್ಲ ಹಾಕ್ಬಿಟ್ಟು ಲಿಕ್ವಿಡ್ ಎಷ್ಟು ಹಾಕಬೇಕು, ಎಷ್ಟೆಷ್ಟು ಬಟ್ಟೆ ಹಾಕಬೇಕು, ಹೆಂಗೆ ಆನ್ ಮಾಡಬೇಕು, ಹೆಂಗೆ ಆಫ್ ಮಾಡಬೇಕು ಅದನ್ನೆಲ್ಲ ತೋರಿಸ್ಕೊಟ್ಬಿಟ್ಟು ಹೋಯ್ತಾರೆ. ನೀವು ಹಂಗೆ ನೀಟಾಗಿ ನೋಡ್ಕೋಬೇಕು ಕಣಣ್ಣ. ಕೇಳಿಸ್ಕೊಂಡಂಗ್ಲೇ ಪಾರ್ವತಿ, ಅವೆಲ್ಲನೂ ಬಂದು ತೋರಿಸ್ಕೊಡಗಂಟ ನಾವೇನು ತೆಗಿಯಂಗಿಲ್ವಂತೆ. ಆಮೇಲೆ ಊರವ್ರಿಗೆಲ್ಲ ತೋರಿಸ್ಬೇಕನ್ರಿ ವಾಷಿಂಗ್ ಮಿಷಿನ್ನ ಅಂದ್ಬಿಟ್ಟು ತೆಗ್ದುಬಿಟ್ಟು ಆಮೇಲೆ ಸರಿ ಬಿಡ್ರಿ, ಏನು ತೋರ್ಸೋಕ್ಕಿಲ್ಲ ಕಣಂತೆ. ಅದೇ ವಾಷಿಂಗ್ ಮಿಷಿನ್ ತಂದು ಅವರೆಲ್ಲ ಹಾಕೋದ್ಮೇಲೆ ಒಂದು ಕಿತ ಪೂಜೆ ಮಾಡೋಕ್ಕೆ ಅಂತ ಎಲ್ಲರೂ ಕರಿತೀನಿ. ಹಾಗೆಲ್ಲ ನೋಡ್ಕೊಂಡು ಹೋಯ್ತಾರೆ ಕಣ್ ತಗೊಳ್ರಿ ಅಲ್ವೇ? ಸಂಜೆನಾಗೆ ಅವಯ್ಯ ಬಂದು ಹೋದ್ಮೇಲೆ ಪೂಜೆ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಕರಿತೀನಿ ಎಲ್ಲರೂ. ಹಂಗೆ ಮಾಡು. ಆಮೇಲೆ ಅವ್ನು ಬರೋಕ್ಕಿಂತ ಮುಂಚೆನೇ ನೀನೇ ಆಮೇಲೆ ಬಾಕ್ಸ್ ಎಲ್ಲ ತಕ್ಕೊಂಡು ಕೂತ್ಕೊಬಿಟ್ಟು ಆಮೇಲೆ. ಇಲ್ಲ ಬಿಡ್ರಿ, ನನಗೇನು ಗೊತ್ತಾಗಕ್ಕಿಲ್ವಾ? ಅವ್ರು ಹೇಳಿಲ್ವ ಈಗ ಅವ್ರು ಬರೋ ಗಂಟನೂ ನಾವು ಏನು ತೆಗಿಬಾರ್ದು ಅಂತ? ನಾನೇನು ತೆಗಿಯೋಕ್ಕಿನ ಕಣಂತೆ ಸುಮ್ಮನಿರಿ. ಅವ್ರು ಬಂದು ತೆಗೆದು ಎಲ್ಲ ಜೋಡಿಸ್ಕೊಟ್ಬಿಟ್ಟು ಹೋದ್ಮೇಲೆ ಕರಿತೀನಿ ಕುಂಕುಮಕ್ಕೆ ಅಂತ. ನನಗೆ ಇನ್ನೇನು ಇಲ್ಲ ಕಣ್ರಿ. ನಮ್ಮ ಜಯಕ್ಕ ಅವಳಲ್ಲ, ಅವಳಿಗೆ ತೋರಿಸ್ಬೇಕು ಆಟೆಯ ಮೊದಲು. ಏನು ಅವಳು ಒಬ್ಬಳೇ ವಾಷಿಂಗ್ ಮಿಷಿನ್ ತಂದವಳೆ ನಂಗೆ ಬೀಗ್ತಾವಳೆ ಅವತ್ತಿಂದನೂ. ಸೊಸೆನೂ ಹಂಗೆ ಆಡ್ತಾವಳೆ, ಅವಳು ಹಂಗೆ ಆಡ್ತಾವಳೆ. ಅದಕ್ಕೆ ನಾನು ತಂದಿವ್ನಿ ಅಂತ ತೋರಿಸ್ಬೇಕು ಅವಳಿಗೆ. ಅಯ್ಯೋ ತಾಯಿ, ನೀನು ತೋರ್ಸೋ ಸೋಕಿಗೆ 30-40 ಸಾವಿರ ಖರ್ಚಾಯ್ತೈತೆ ನೋಡೀಗ. ಅಯ್ಯೋ ಏನು ಹೇಳೋದು ಏನೋ ಕಡವ ನಿಂಗೆ. ಅಣ್ಣ ಆಮೇಲೆ ಈ ಬಿಳಿ ಬಟ್ಟೆ ಎಲ್ಲನೂ ಕೊಳೆ ಎಲ್ಲ ಹೋಯ್ತದಲ್ವ ಅಣ್ಣ? ಕೆಲವ್ರಂತೂ ಮಾಸ್ಲಂಗೆ ಹಂಗೆ ಇರ್ತದೆ ಅಂತೇಳಿ ಹೇಳ್ಕೊಟ್ಬಿಟ್ಟಿದ್ರು ನಮ್ಮ ಯಜಮಾನ್ರಿಗೆ. ಅದಕ್ಕೆ ನಾನು ಕೊಡ್ಸೋಕ್ಕಿಲ್ಲ ಅಂತ ಕೂತಿದ್ರು ಇವರು. ಹಂಗೇನಿಲ್ಲ ಕಣಕ್ಕ, ಎಲ್ಲನೂ ಹೋಯ್ತದೆ. ಅದೇ ಒಂಚೂರು ಉಜ್ಬಿಟ್ಟು ಹಾಕ್ಬಿಟ್ರೆ ಇನ್ನೂ ಚೆಂದಾಗಿ ಹೋಯ್ತದೆ. ನಾವೇ ಉಜ್ಬೇಕಾ? ಪೂರ್ತಿ ಅಲ್ಲ ಕಣಕ್ಕ, ಒಂಚೂರು ಈಗ ಅಣ್ಣಂದು ಕಾಲರ್ ಇರ್ತದಲ್ಲ, ಶೆಲ್ಟು ಕಾರ್ನರು, ತೋಳತ್ರ ಅಂಥ ಕಡೆ ಎಲ್ಲವ ಒಂಚೂರು ಜಾಸ್ತಿ ಕೊಳೆ ಆಗಿರ್ತದಲ್ವಾ? ಅದನ್ನೊಂಚೂರು ಉಜ್ಬಿಟ್ಟು ಹಾಕ್ಬಿಟ್ರೆ ಬೆಳ್ಳಗಾಗೋಯ್ತದ ಕಣಕ್ಕ ಎಲ್ಲ ಬಟ್ಟೆನೂ. ಅಯ್ಯೋ ಏನಣ್ಣ ಹಿಂಗಂತೀಯ ನೀನು? ನಾವೇ ಉಜ್ಬಿಟ್ಟು ಹಾಕೋದಿದ್ರೆ ಮಿಷಿನ್ ಯಾಕೆ ತಗೋಬೇಕು? ಅರ್ಧ ಉದ್ಯೋರಿಗೆ ಪೂರ್ತಿ ಉದ್ಯೋಗ ಆಗಕ್ಕಿಲ್ವಾ? ಹಂಗೆ ಹೇಳೋಕ್ಕಾಯ್ತದ ಅಣ್ಣ? ಒಂಚೂರು ಉಜ್ಬಿಟ್ಟು ಹಾಕಿ ಆಟೆಯ. ಇಲ್ಲ ಒಂದು ಕಿತ ಹಾಕಿ ನೋಡಿ, ನಿಮಗೆ ಚೆನ್ನಾಗಿ ಹೋಯ್ತೈತೆ ಅಂತ ಅನ್ಸಿದ್ರೆ ಹಂಗೆ ಹಾಕಳಿ. ಇಲ್ಲ ಅಂದರೆ ಉಜ್ಬಿಟ್ಟು ಹಾಕಿ ಆಟೆಯ. ಚೆನ್ನಾಗಿ ಹೋಯ್ತೈತೆ ಕಣ ಮೆಸಿನಲ್ಲೆಯಾ. ನೋಡಿ ಈಗ ನಾನೆಲ್ಲ ಹಾಕೊಂಡಿಲ್ವಾ ಬಿಳಿದ? ಇವೆಲ್ಲ ಮೆಸಿನಲ್ಲೇ ಹೋಗ್ದಿರೋದು ಕಣ. ನೀವು ವ್ಯಾಪಾರ ಮಾಡೋರು ಬಿಟ್ಟಿರೇನೋ ನೀವು? ಓಹೋ, ಬಂದಿದ್ದವ್ರನ್ನ ಹಂಗೆ ಕಳಿಸ್ಬಿಟ್ಟಿರಾ? ಏನಾದರೂ ಯಾಮಾರ್ಸಾದ್ರೂ ಕೊಡಿಸ್ಬಿಡ್ತೀರಿ. ಹಂಗಿರ್ತದೆ ಕನ್ನಡ, ಹಿಂಗಿರ್ತದೆ ಕನ್ನಡ ಅಂತ ತಗೊಳ್ಳಿ ಅಂತ ಅಂದ್ಬಿಟ್ಟು. ಹಂಗೇನಿಲ್ಲ ಕಣ, ನಾವೇನು ಯಾಮರ್ಸ್ತಾ ಇಲ್ಲ ಕಣಂತೆ. ಚೆನ್ನಾಗೇ ಇರ್ತದೆ ಕಣ, ನಾನು ತಗೊಳ್ಳಿ. ಆಮೇಲೆ ಗ್ಯಾರಂಟಿನೂ ಇರ್ತದೆ ಕಣ ಮೆಷಿನ್ಗೆಲ್ಲವ. 5 ವರ್ಷ ವಾರಂಟಿ ಇರ್ತದೆ ಕಣ, ಅದೆಲ್ಲ ಇರ್ತದೆ ಬಾರಣ. ನಾನು ಹಿಂಗೆ ಬಿಲ್ ಹಾಕ್ಸ್ಬಿಟ್ಟು ಅವೆಲ್ಲನೂ ಬರ್ಕೊಡ್ತೀನಿ, ತಗೊಂಡು ಹೋಗುವಂತೆ. ಸರಿ ಕಣ್ ಕೊಡಪ್ಪ. ಹಂಗೆ ಬಾಕ್ಸ್ಗೆ ಹಾಕ್ತೀವಿ, ಹಂಗೆ ಕೊಟ್ಟಿಯಪ್ಪ ನೀನು? ಅಣ್ಣ ಬಾಕ್ಸ್ಗೆ ಹಾಕಿ ಪ್ಯಾಕ್ ಮಾಡಿ ಕೊಡ್ತೀನಿ ಕಣಣ್ಣ. ಹಂಗೆ ಕೊಟ್ಟಾರಣ್ಣ. ಬನ್ನಿ ಬಾಕ್ಸ್ಗೆ ಹಾಕ್ಬಿಟ್ಟು ಕೊಡ್ತೀನಿ. ಅದೇನು ಟೆಂಪೋ ಗಿಂಪೋ ಮಾಡ್ಕೊಂಡು ಹೋದಿರೋ ಏನು ಮಾಡಿರೋ, ಹೋಗಿ ಆಚೆ ಹೋಗ್ಬಿಟ್ಟು ನೋಡ್ಕೊ ಬನ್ನಿ. ಟೆಂಪೋ ಗಿಂಪೋವ ಆಟೋತಿಗೆ ನಾನು ಎಲ್ಲವ ರೆಡಿ ಮಾಡಿಟ್ಟಿರ್ತೀನಿ ಕಣ.
ಹ್ಞೂ ಸರಿ ಕಣಪ್ಪ ಆಯಿತು. ನೀನು ಆಚೆಗೆ ತಂದು ಇಟ್ಟಿರು, ನಾನು ಟೆಂಪೋ ಗಿಂಪೋ ಕರ್ಕೊಬರ್ತೀನಿ. ಲೇ ಪಾರ್ವತಿ, ಅಲ್ಲೇ ಚೀಲ್ದಾಗೆ ದುಡ್ಡಿಟ್ಟಿವ್ನಿ, ಡೇಟು ಅಂತ ನೋಡ್ಕೊಂಡು ಕೊಟ್ಬಿಟ್ಟು ಬರಲೇ ಸರಿಗೆ. ವೀಕ್ಷಕರೇ ನೋಡಿದ್ರಲ್ಲ, ಕೊನೆಗೂ ನಮ್ಮ ಯಜಮಾನ್ರು ವಾಷಿಂಗ್ ಮಿಷಿನ್ ಕೊಡಿಸಿದ ಹಾಗೆ ಆಯಿತು. ನನಗಂತೂ ಬಹು ಖುಷಿ ಆಗೋಯ್ತು. ಇನ್ನು ಊರಿಗೆ ಹೋಗೋದೊಂದೇ ಬಾಕಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ವೀಕ್ಷಕರೇ. ಧನ್ಯವಾದಗಳು ವೀಕ್ಷಕರೇ. ನೀವು ಏನಾದರೂ ವಾಷಿಂಗ್ ಮಿಷಿನ್ ತಗೋಬೇಕು ಅಂತಿದ್ರೆ ನಮ್ಮ ಅಂಗಡಿಗೆ ಬನ್ನಿ. ಧನ್ಯವಾದಗಳು.